ಮಾತನಾಡುವಾಗ ಬಾಯಿ ಬಿಗಿಯಾಗಿರಬೇಕು. ಹೊಡೆಯುವಾಗ ಕೈ ಹತೋಟಿಯಲ್ಲಿರಬೇಕು. ನಡೆಯುವಾಗ ಕಣ್ಣು ನೆಲದ ಮೇಲಿರಬೇಕು. ನೋಡುವ ನೋಟ ಚೆನ್ನಾಗಿರಬೇಕು. ಊಟ ಮಾಡುವಾಗ ಭಕ್ತಿ ಇರಬೇಕು. ಪೂಜಿಸುವಾಗ ಮನಸ್ಸು ದೇವರ ಕಡೆ ಇರಬೇಕು. ಪ್ರಕೃತಿ ಮಾನವರಿಗೆ ತಿಳಿಸಿದ ಅತಿ ಸುಂದರವಾದ ಸಂದೇಶ. ನೀವು ಮಾಲೀಕರಲ್ಲ, ನೀವು ಈ ಜಗತ್ತಿಗೆ ಬಂದ ಅತಿಥಿಗಳು ಮಾತ್ರ. ಮರಳಿನ ಮೇಲೆ ಮರಳು ಅಂತ ಬರಿಬಹುದು, ಆದರೆ ನೀರಿನ ಮೇಲೆ ನೀರು ಅಂತ ಬರೆಯೋಕ್ಕಾಗತ್ತಾ? ಜೀವನದ ಆಸೆಗಳು ಹಾಗೆ, ಕೆಲವು ಸಾಧ್ಯ, ಕೆಲವು ಅಸಾಧ್ಯ. ಮರದ ಮೇಲೆ ಕುಳಿತಿರುವ ಪಕ್ಷಿ ಕೊಂಬೆ ಮುರಿಯುವುದಕ್ಕೆ ಎಂದಿಗೂ ಹೆದರುವುದಿಲ್ಲ, ಏಕೆಂದರೆ ಅದರ ನಂಬಿಕೆ ಕೊಂಬೆಯ ಮೇಲೆ ಅಲ್ಲ, ಅದರ ರೆಕ್ಕೆಗಳ ಮೇಲೆ ಇರುತ್ತದೆ. ಯಾವಾಗಲೂ ನಿಮ್ಮನ್ನು ನೀವು ನಂಬಿರಿ. ಪ್ರೀತಿ, ವಿಶ್ವಾಸ, ನಂಬಿಕೆ, ಸ್ನೇಹ ಇವೆಲ್ಲ ಹುಡುಕಿದರೆ ಸಿಗುವ ಅಥವಾ ಹಣದಿಂದ ಕೊಂಡುಕೊಳ್ಳುವ ವಸ್ತುಗಳಲ್ಲ. ಇವನ್ನೆಲ್ಲ ನಾವು ನಮ್ಮ ಒಳ್ಳೆಯ ನಡತೆಯಿಂದ, ಸದ್ಗುಣಗಳಿಂದ ಮಾತ್ರ ಗಳಿಸಲು ಸಾಧ್ಯ. ಪ್ರಪಂಚ ಹೇಗೆ ಅಂದರೆ, ನೋವು ತನಗಾದರೆ ಮಾತ್ರ ಅದು ನೋವು, ಬೇರೆಯವರಿಗೆ ಆದರೆ ಅದು ಅವರ ಹಣೆಬರಹ.